ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸೀಸನ್ ಸ್ಪೆಷಲ್ ಆಗಿರುವಂಥ ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಂಡು 1 ಕಪ್ ರವೆ ಉಪಯೋಗಿಸ್ಕೊಂಡು ತುಂಬಾ ಟೇಸ್ಟಿಯಾಗಿರುವಂಥ ಕೇಸರಿ ಬಾತನ್ನು ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ತುಂಬಾ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಸೀಸನ್ ಮುಗಿಯೋ ಅಷ್ಟರಲ್ಲಿ ಈ ಮಾವಿನ ಹಣ್ಣಿನ ಕೇಸರಿ ಬಾತನ್ನ ಟ್ರೈ ಮಾಡಿ. ನಾರ್ಮಲಾಗಿ ಪ್ಲೈನ್ ಕೇಸರಿ ಬಾತ್ಗಿಂತನೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಸಪೋರ್ಟ್ ಮಾಡಿ. ಇವಾಗ ಮೊದಲು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ 1.5 ಬೌಲ್ ಆಗೋವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ರವೆ ಯಾವ ಕಪ್ಪಲ್ಲಿ ತೊಗೊಳ್ತೀವಿ ಅದೇ ಕಪ್ಪಲ್ಲಿ ನೀರು ಮತ್ತು ಹಾಲನ್ನು ತೊಗೋಬೇಕು. ಈಗ 1.5 ಕಪ್ ಆಗೋವಷ್ಟು ಹಾಲನ್ನು ಹಾಕ್ಕೊಂಡು ಮತ್ತು 3/4 ಕಪ್ ಆಗೋವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಟೋಟಲಾಗಿ 3/4 ಕಪ್ ಆಗುವಷ್ಟು ನೀರು ಮತ್ತು ಹಾಲನ್ನು ತೊಗೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಲಿ ತೊಗೊಂಡ್ರೆ ಕೇಸರಿ ಬಾತ್ ತುಂಬಾ ಸಾಫ್ಟಾಗಿ ಬರುತ್ತೆ. ಇವಾಗ ಇಲ್ಲಿ ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಪಾತ್ರೆ ಚೆನ್ನಾಗಿ ಬಿಸಿ ಆದಮೇಲೆ 4ರಿಂದ 5 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಕೇಸರಿ ಬಾತ್ಗೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ನೀರು ಹಾಲು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ ಆಗೋವಷ್ಟು ಚಿರೋಟಿ ರವೆ ಹಾಕ್ಕೊಂಡು ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಡ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಚಾಪ್ ಮಾಡಿರೋದ್ರಿಂದ ಇವಾಗಲೇ ಸೇರಿಸ್ಕೊಂಡು 1 ನಿಮಿಷ ಫ್ರೈ ಆದಮೇಲೆ ಈ ಕಡೆ ಒಂದು ಮಿಕ್ಸರ್ ಜಾರ್ಗೆ ಸಿಪ್ಪೆ ತೆಗೆದಿಟ್ಕೊಂಡಿರೋಂಥ ಮಾವಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ದಪ್ಪ ಸೈಜ್ ಮಾವಿನ ಹಣ್ಣನ್ನು ತೊಗೊಂಡು ಹಾಕ್ಕೊಂಡು ಈ ರೀತಿ ನೀರು ಹಾಕ್ದಂಗೆ ಈ ರೀತಿ ಗಟ್ಟಿಯಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ನೀವು ಯಾವ ಮಾವಿನ ಹಣ್ಣನ್ನಾದರೂ ಯೂಸ್ ಮಾಡ್ಬೋದು. ಇವಾಗ ನೋಡಿ ಇಲ್ಲಿ 3 ನಿಮಿಷ ಆಗಿದೆ. ರವೆನ ಇದೇ ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ. ಈ ಕಡೆ ಹಾಲು ಕೂಡ ಚೆನ್ನಾಗಿ ಕಾಯ್ದಿದೆ. ನೋಡಿ ಈ ಕನ್ಸಿಸ್ಟೆನ್ಸಿಲಿ 4ರಿಂದ 5 ನಿಮಿಷ ರವೆನ ಲೋ ಫ್ಲೇಮಲ್ಲೇ ಹುರ್ಕೊಂಡ್ರೆ ಆಯಿತು. ಇವಾಗ ನಾವು ಕಾಯಿಸಿಟ್ಕೊಂಡಿರೋವಂಥ ಹಾಲು ಮತ್ತು ನೀರು ಎರಡನ್ನೂ ಮಿಕ್ಸ್ ಮಾಡಿ ಕಾಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕು ನೋಡಿ ಸಕ್ಕರೆನ ಹಾಕ್ಕೊಳ್ಳಿ. ಮತ್ತೆ ಬೇಕಾದರೆ ಸಕ್ಕರೆ ಹಾಕ್ಕೋಬೋದು. ಇವಾಗ ನೋಡಿ ಸಕ್ಕರೆ ಮೆಲ್ಟ್ ಆಗ್ತಾಯಿದೆ. ಈ ರೀತಿ ಚೆನ್ನಾಗಿ ಒಂದು ಸಲ ಕೈ ಬಿಡದೆ ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ತಳ ಸೀದೋಗ್ಬಿಡುತ್ತೆ. ಇವಾಗ ಮತ್ತೆ 1 ಅಥವಾ 2 ಸ್ಪೂನ್ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಿಹಿ ನೋಡಿ ನೀವು ಮತ್ತೆ ಕೂಡ ಸಕ್ಕರೆನ ಮಿಕ್ಸ್ ಮಾಡ್ಕೋಬೋದು. ನೋಡಿ ಚಿರೋಟಿ ರವೆ ಬಳಸಿರೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಕೇಸರಿ ಬಾತ್ ಅಂತೂ ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಇರುತ್ತೆ. ಇವಾಗ ಮತ್ತೆ ಒಂದು 1/4 ಬೌಲ್ ಆಗೋವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಿಹಿ ನೋಡಿ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಇವಾಗ ನೋಡಿ ಈ ರೀತಿ ತಳ ಬಿಡ್ತಾ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 4 ನಿಮಿಷ ಆಗ್ತಾಯಿದೆ. ಇವಾಗ ರವೆ ಸಾಫ್ಟಾಗಿ ಆದಮೇಲೆ ರುಬ್ಬಿಟ್ಕೊಂಡಿರೋವಂಥ ಮ್ಯಾಂಗೋ ಪೇಸ್ಟನ್ನು ಹಾಕ್ಕೊಂಡು ಮತ್ತು 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಮ್ಯಾಂಗೋ ಪಲ್ಪು ಮತ್ತು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಾವಿನ ಹಣ್ಣಿನ ಪೇಸ್ಟ್ ಹಾಕಿರ್ತೀವಲ್ಲ ಅದು ರವೆ ಜೊತೆ ಬೆರೆಯೋ ರೀತಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಇಟ್ಟು 2 ನಿಮಿಷ ಬಿಟ್ಟರೆ ಸಾಕು. ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸುತ್ತ ತುಪ್ಪ ಎಲ್ಲ ಸಪ್ರೇಟ್ ಆಗ್ತಾಯಿದೆ. ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕು. ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಮ್ಯಾಂಗೋ ಕೇಸರಿ ಬಾತ್ ರೆಡಿಯಾಗುತ್ತೆ. ದೇವ್ರ ನೈವೇದ್ಯಕ್ಕೂ ಕೂಡ ಇಡ್ಬೋದು ಅಥವಾ ಯಾವ್ದಾರ ಹಬ್ಬಗಳಲ್ಲಿ ಈ ರೀತಿ ಸಿಹಿ ತಿಂಡಿನ ಮಾಡೋದಾದರೆ ಮ್ಯಾಂಗೋ ಕೇಸರಿ ಬಾತ್ನ ಸೀಸನಲ್ಲಿ ಒಂದು ಸಲ ಟ್ರೈ ಮಾಡಿ. ಟೇಸ್ಟಿಯಾಗಿ ಬಂತು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.